ಗಣರಾಜ್ಯೋತ್ಸವದ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಪಲ್ಲವಿ. ಇದು ಜನವರಿ 26. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಆಗಸ್ಟ್ 15, 1947ರಲ್ಲಿ ಬ್ರಿಟಿಷರಿಂದ ತಾತ್ವಿಕವಾಗಿ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ದಿನವಾದರೆ ಜನವರಿ 26. ಎಲ್ಲರಿಗೂ ಜನವರಿ 26, 1950ರಂದು ಭಾರತ ಸಂವಿಧಾನವನ್ನು ಜಾರಿಗೊಳಿಸಿದ ದಿನವಾಗಿದೆ. ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ಪಿತಾಮಹ. ಗಣರಾಜ್ಯೋತ್ಸವವನ್ನು ತುಂಬ ಸಂತೋಷ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ ಎಂದು ತಿಳಿಸುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಜೈ ಹಿಂದ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಭಾಗ್ಯಶ್ರೀ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಜನವರಿ 26. ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತದಲ್ಲಿ ಪ್ರತಿ ವರ್ಷದ ಜನವರಿ 26ರಂದು ಗಣರಾಜ್ಯೋತ್ಸವ ಆಚರಿಸುತ್ತೇವೆ. ಈ ದಿನದಂದು ನಮ್ಮ ಭಾರತವು ಗಣರಾಜ್ಯವಾಯಿತು. ಬಾಬಾ ಸಾಹೇಬ ಭೀಮರಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದ ಪಿತಾಮಹ. ಗಣರಾಜ್ಯವು ರಾಷ್ಟ್ರೀಯ ಹಬ್ಬವಾಗಿದೆ. ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಎಂದು ತಿಳಿಸುತ್ತಾ ನನ್ನ ಭಾಷೆ ಮುಗಿಸುತ್ತೇನೆ. ಧನ್ಯವಾದ. ಜೋರಾದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿನಿಗೆ ಅಭಿನಂದಿಸುತ್ತಾ ಈಗ ಇನ್ನೋರ್ವ ವಿದ್ಯಾರ್ಥಿ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಮರ್ಥ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ಜನವರಿ 26. ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ನಾವು ಇಂದು 76ನೇ ವರ್ಷದ ಗಣರಾಜ್ಯೋತ್ಸವದ ಆಚರಿಸುತ್ತಿದ್ದೇವೆ. ಧನ್ಯವಾದಗಳು ಸಮರ್ಥ ವಿದ್ಯಾರ್ಥಿಗೆ. ಈಗ ಓಕೆ, ಇರಲಿ, ಪರವಾಗಿಲ್ಲ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಾಕ್ಷಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೆ. ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತದ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ಬಂದಿತು. ನಾವೆಲ್ಲರೂ ನಮ್ಮ ಸಂವಿಧಾನವನ್ನು ಗೌರವಿಸಬೇಕು ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ. Good morning everyone, my name is Sangamesh. Today we are celebrating the 76th Republic Day. Republic Day is the national festival of India. On this day the Constitution of India came into force. In 1950, Dr. B.R. Ambedkar is known as the father of India. Constitution should always respect. Thank you. ಧನ್ಯವಾದಗಳು. 4ನೇ ತರಗತಿಯ ಸಂಗಮೇಶ್ ವಿದ್ಯಾರ್ಥಿ. ಹಾಸನಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಶ್ರವಣಕುಮಾರ. ತಂದೆ ಸಿದ್ದಣ್ಣ. 4ನೇ ತರಗತಿ. ಆತ್ಮೀಯರೇ, ಇಂದಿಗೆ ಭಾರತ ಗಣರಾಜ್ಯವಾಗಿ 76 ವರ್ಷಕ್ಕಿಂದು 1950 ಜನವರಿ 26ರಂದು ಭಾರತ ತನ್ನದೇ ಆದ ವಿಶಿಷ್ಟ ಹಾಗೂ ಬೃಹತ್ ಲಿಖಿತ ಸಂವಿಧಾನವನ್ನು ಹೊಂದಿದ್ದು ಭಾರತದ ಸರ್ವೋಚ್ಚ ಕಾನೂನಿಂದಾಗಿದೆ. ದೇಶದ ಐಕ್ಯತೆ ಸುಭದ್ರತೆಗಾಗಿ ನಾವೆಲ್ಲರೂ ಸಂವಿಧಾನವನ್ನು ಗೌರವಿಸೋಣ, ಆ ಒಂದರಂತೆ ಬಾಳೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು. ವೇದಿಕೆ ಮೇಲೆ ಆಸನದ ಎಲ್ಲ ಗುರು ಹಿರಿಯರಿಗೂ ಮಲ್ಲಿಕಾ, ತಂದೆ ಶರಣಪ್ಪ, 4ನೇ ತರಗತಿ, ಸರ್ಕಾರ ಕಿರಿಯ ಪ್ರಾಥಮಿಕ ಶಾಲೆ, ನರಸಿಂಗಪೇಟ್,
ಮಾಡುವ ಪೂರ್ವಕ ನಮಸ್ಕಾರ. ಎಲ್ಲರಿಗೆ 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇಂದು ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳು ಗತಿಸಿದ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಎಲ್ಲ ಮಾನ್ಯರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಎಲ್ಲರಿಗೂ ಶುಭೋದಯ. ವೇದಿಕೆ ಮೇಲೆ ಆಸನಾಗಿರುವ ಗಣ್ಯ ಮಾನ್ಯರಿಗೂ 76ನೇ ಭಾರತ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. 1950 ಜನವರಿ 26ರಂದು ಭಾರತಕ್ಕೆ ಸಂವಿಧಾನವನ್ನು ಜಾರಿಗೆ ಬಂದ ದಿನ ಇದೆ. ಆದರೆ ಪ್ರಾಥಮಿಕವಾಗಿ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ, ಎಲ್ಲರೂ ಅದನ್ನು ಗೌರವಿಸೋಣ ಹಾಗೂ ಚೌಕಟ್ಟಿಯಲ್ಲಿ ಜೀವಿಸೋಣ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗೆ. ಅದೇ ರೀತಿಯಾಗಿ ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆ. ಪ್ರಥಮವಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವ ಶುಭಾಶಯಗಳು. ನನ್ನ ಹೆಸರು ಅಮೃತ, 4ನೇ ತರಗತಿ. ಇಂದು ಜನವರಿ 26, 2025. ಇವತ್ತು ನಾವು 76 ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ನೇತೃತ್ವದ ಭಾರತೀಯ ಸಂವಿಧಾನದ ಕರಡನ್ನು ಸಲ್ಲಿಸಿತ್ತು. ಇದನ್ನು ನವೆಂಬರ್ 26, 1949ರಂದು ಅಂಗೀಕಾರ ಮಾಡಲಾಯಿತು. ಮತ್ತೆ ಅಧಿಕೃತವಾಗಿ ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಜನವರಿ 26 ನೀವು ಚಪ್ಪಾಳೆ ಹೊಡಿಬೇಕು ಎಲ್ಲರೂ ಭಾಷಣ ಮುಗಿದ ಮೇಲೆ, ಹೌದಾ? Pledge of Fourth Standard. Good morning to the chief guest, respected teachers, parents, and my dear friends. First of all, wish you a very happy Republic Day. Today we celebrate this with very happily and proudly. On this day, the Constitution of our country came into effect. It fills the feeling of Jai Hind. ಧನ್ಯವಾದಗಳು ಪ್ರಜ್ವಲ್ ತಂದೇಶಕಪ್ಪ ವಿದ್ಯಾರ್ಥಿಗೆ. Good morning everyone. My name is Chetan. Respected teachers, parents, and my dear friends. Today we have gathered here to celebrate Republic Day. Every year on 26th January we celebrate this special day because on this day in 1950 India became a republic. A republic means that the people of the country choose their leaders. It was on this day that the Constitution of India came into effect. Our Constitution tells us how the country should be run and gives us important rights like the right to equality, freedom and education. Republic Day is also a day to remember the hard work and sacrifices of our freedom fighters who made our country free and democratic. It is our duty to follow their example and be good citizens. Let us take a pledge today to love our country, respect our Constitution and work hard to make India proud. Thank you. Jai Hind. ಧನ್ಯವಾದಗಳು ವಿದ್ಯಾರ್ಥಿಗೆ. ಅದೇ ರೀತಿಯಾಗಿ 4ನೇ ತರಗತಿಯ Good morning to the chief guest, respected teachers, parents, and my dear friends. First of all, I wish you all a very happy Republic Day. Today we celebrating this day with very happily and proudly. On this day, the Constitution of our country came into effect. It fills the feeling of Jai Hind. My name is Swapna, 5th standard. Today is Republic Day. It is celebrated every year on 26th of January. On this day, our celebrity Constitution standard in 1950. India became a republic country on this day. Our constitution gives many rights and freedoms. To our brave freedom practice. They made all Jai Hind, Jai Bharat. ಗುರುಗಳೇ, STMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರೇ, ನನ್ನ ನೆಚ್ಚಿನ ಗುರುಗಳೇ,
ನನ್ನ ನೆಚ್ಚಿನ ಶಿಕ್ಷಕರೇ ಹಾಗೂ ಸ್ನೇಹಿತರೆ ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ಅನುಷಾ, ತಂದೆ ಶರಣಿಗೆ 5ನೇ ತರಗತಿ. ಇಂದು ಜನವರಿ 26ನೇ ದಿನ. ಭಾರತವು 1950 ಜನವರಿ 26ರಂದು ಗಣರಾಜ್ಯವಾಯಿತು. ಅದರ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಈ ದಿನದಂದು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತೇವೆ. ಈ ದಿನದಂದು ಭಾರತವು ಜಗತ್ತಿನ ಇತರೆ ದೇಶದ ನಾಯಕರನ್ನು ಮುಖ ಅತಿಥಿಯಾಗಿ ಆಹ್ವಾನಿಸುತ್ತದೆ. ಈ ದಿನ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೇಶದ ವಿವಿಧ ಸೇನೆ ತುಕಡಿಗಳು ತಮ್ಮ ದೇಶ ಶಕ್ತಿ ಪ್ರದರ್ಶನವನ್ನು ಪ್ರದರ್ಶಿಸುತ್ತವೆ. ಇದರ ಜೊತೆಗೆ ಭಾರತದ ಶ್ರೀಮಂತ ಸಂಸ್ಕೃತಿ ಪರಂಪರೆ, ದೇಶ ಸಾಧಿಸಿದ ಪ್ರಗತಿ ಹಾಗೂ ಸಾಧನೆಗಳು ಕುರಿತು ಶಬ್ದಗಳ ಮೂಲಕ ಸಾರಲಾಗಿಸುತ್ತದೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್ ಜೈ ಭಾರತ. ಮೇಲೆ ಆಸೀನಾಗಿರುವ ಶಾಲೆಯ ಪ್ರಧಾನ ಗುರುಗಳೇ, SDMC ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ಊರಿನ ಎಲ್ಲ ಗಣ್ಯಮಾನ್ಯರೇ, ನನ್ನ ನೆಚ್ಚಿನ ಶಿಕ್ಷಕರು ಎಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಸ್ವಪ್ನ, ತಂದೆ ಷಣ್ಮುಖಯ್ಯ, 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದಿಗೆ ಭಾರತವು 1950 ಗಣರಾಜ್ಯವಾಗಿ 76 ವರ್ಷಗಳ ಕಳೆದಿದ್ದು ತನ್ನದೇ ಆದ ವಿಶಿಷ್ಟ ಮತ್ತು ಲಿಖಿತ ಸಂವಿಧಾನ ಹೊಂದಿದ್ದು, ನಮ್ಮ ರಾಷ್ಟ್ರ ರಾಜಧಾನಿಯು ದೆಹಲಿಯಲ್ಲಿ ಸಶಸ್ತ್ರ ಪಡೆಗಳ ಪ್ರಭಾತ ಬೇರು ನಡೆಯುತ್ತದೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಗೌರವ ವಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ಅಪ್ಪಾದ್ರೂ ಕೂಡ ಪರವಾಗಿಲ್ಲ, ಮಗು ವೇದಿಕೆ ಮೇಲೆ ಬಂದು ತನ್ನ ಹೆಸರನ್ನು ಕೂಡ ಹೇಳುವುದ್ರೆ ಮುಂದಿನ ವರ್ಷದಲ್ಲಿ ಮತ್ತೆ ಒಂದೆರಡು ಹೆಚ್ಚಿನ ನುಡಿಗಳನ್ನು ಹೇಳಕ್ಕೆ ಮಗುವಿಗೆ ಏನಪ್ಪ ಅಂದ್ರೆ ಧೈರ್ಯ ಬರುತ್ತೆ ಅನ್ನೋ ಕಾರಣಕ್ಕೆ ಬಹುಶಃ ಈ ವರ್ಷ ಅತಿ ಹೆಚ್ಚು ವಿದ್ಯಾರ್ಥಿಗಳೇನಪ್ಪ ಅಂತಂದ್ರೆ ಸುಮಾರು 18 ವಿದ್ಯಾರ್ಥಿಗಳಂತ ಅಂತಂದ್ರೆ ಭಾಷಣವನ್ನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ವೇದಿಕೆಯ ಎಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ